ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಅಲ್ಟಿಮೇಟ್ ರೆಸಿಪಿ ಜೊತೆಗೆ ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ ಇಲ್ಲಿ, ಇದು ಮಾವಿನ ಹಣ್ಣಿಂದ ಮಾಡಿರೋ ಲಾಡು. ಇದನ್ನು ಬಹಳ ಬೇಗನೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಸಖತ್ತು ಟೇಸ್ಟಿಯಾಗಿರುತ್ತೆ, ಎಲ್ಲರಿಗೂ ಇಷ್ಟ ಆಗತ್ತೆ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಈ ರೆಸಿಪಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ಹಣ್ಣುಗಳ ರಾಜ ಮಾವಿನ ಹಣ್ಣು ಅಂತ ಹೇಳ್ತಾರೆ. ಇದರಲ್ಲಿಂದ ಎಷ್ಟೊಂಥರ ಕೂಲ್ ಡ್ರಿಂಕ್ಸ್ ಅಂತೆ, ಅಡುಗೆಗಳು ಎಲ್ಲನೂ ಮಾಡ್ಕೋಬೋದು. ಇವತ್ತು ನಾನು ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಲಾಡುನ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಮಕ್ಕಳಂತೂ ಬಹಳ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಈಗಂತೂ ಮಾರ್ಕೆಟಲ್ಲಿ ತುಂಬ ಮಾವಿನ ಹಣ್ಣು ಬಂದುಬಿಟ್ಟಿದೆ. ನಾನಿಲ್ಲಿ ಅಲ್ಫೋನ್ಸ್ ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ. ನಿಮಗೆ ಯಾವ ಹಣ್ಣು ಬೇಕೋ ಆ ಹಣ್ಣನ್ನೇ ತಗೊಳ್ಳಿ. ಹಣ್ಣು ಸಿಹಿಯಾಗಿದ್ದರೆ ಒಳ್ಳೆಯದು. ಈಗ ಮಾವಿನ ಹಣ್ಣನ್ನು ಕಟ್ ಮಾಡಿಕೊಂಡು ಈ ಹಣ್ಣೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡ್ಬಿಡೋಣ. ಈ ಥರ ಈಸಿ ರೆಸಿಪಿಗಳಿಗೆ ಹಾಗೆ ರುಚಿಯಾದ ಅಡುಗೆಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ನೋಡ್ತಾ ಇರೋರು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ನೋಡಿ, ಹಣ್ಣೆಲ್ಲ ತೆಗೆದು ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರನ್ನ ತಗೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಹಣ್ಣುಗಳನ್ನೆಲ್ಲನೂ ಹಾಕೊಂಡ್ಬಿಡೋಣ. ನೋಡಿ, ಈ ಥರ ಎಲ್ಲ ಹಣ್ಣನ್ನು ಹಾಕ್ಕೊಂಡು 1/4 ಕಪ್ ಅಂತಂದರೆ 4 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಹಾಕೋತಿದ್ದೀನಿ. ಸಕ್ಕರೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ 3ರಿಂದ 4 ಏಲಕ್ಕಿನ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ. ಹಾಗೆ ಇಲ್ಲಿ ಆರೆಂಜ್ದು ಫುಡ್ ಕಲರ್ನ 2 ಡ್ರಾಪ್ಸ್ ಹಾಕ್ಕೊತಾ ಇದ್ದೀನಿ. ಕಲರು ತುಂಬ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು. ನಿಮಗೆ ಫುಡ್ ಕಲರ್ ಉಪಯೋಗಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅಂತಂದರೆ ನೀವು ಸ್ಕಿಪ್ ಮಾಡ್ಬೋದು. ನೋಡಿ, 2 ಡ್ರಾಪ್ ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಮುಚ್ಚಳ ಮುಚ್ಚಿಬಿಟ್ಟು ನುಣ್ಣಗೆ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನು ಸೈಡಲ್ಲಿ ಇಟ್ಕೊಂಬಿಡೋಣ. ಇಲ್ಲಿ ಕೋಕೋನಟ್ ಪೌಡ್ರ್ ಅಂತ ಅಂಗಡಿಗಳಲ್ಲಿ ಸಿಗುತ್ತೆ. ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಅಂತ ಹೇಳ್ತಾರೆ. ಇದನ್ನು ನಾನು 2 ಕಪ್ಪಷ್ಟು ತೊಗೊಂಡಿದ್ದೀನಿ. ಸ್ಟವ್ ಹಚ್ಚಿ ಒಲೆ ಮೇಲೆ ಬಾಣಲಿ ಇಟ್ಕೊಂಡು 2 ಕಪ್ಪಷ್ಟು ಕೋಕೋನಟ್ ಪುಡಿನ ಹಾಕ್ಕೊಂಡು ತುಂಬ ಲೋ ಫ್ಲೇಮಲ್ಲಿ ಇದನ್ನು 1ರಿಂದ 2 ನಿಮಿಷ ನಾವು ಹುರ್ಕೋಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ. ಬಹಳ ಕೇರ್ಫುಲ್ಲಾಗಿ ಇದನ್ನು ಹುರ್ಕೊಳ್ಳೋಣ. ಒಂದು 2 ನಿಮಿಷ ಹುರ್ಕೊಂಡ್ರೆ ಸಾಕು. ಒಳ್ಳೆ ಘಮ್ಮಂತ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಅಷ್ಟೊತ್ತರೆಗೂ ಹುರ್ಕೊಂಡ್ರೆ ಸಾಕು. ಈಗ ನಾನು ಯಾವ ಕಪ್ಪಲ್ಲಿ ಕೋಕೋನಟ್ ಪುಡಿನ ಹಾಕ್ಕೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮಿಲ್ಕ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಕಂಡೆನ್ಸ್ಡ್ ಮಿಲ್ಕ್ ಅಂತ ಸಿಗುತ್ತೆ, ಮಿಲ್ಕ್ ಮೇಡ್ ಅಂತಲೂ ಕೂಡ ಹೇಳ್ತಾರೆ. ಅದನ್ನು ಅರ್ಧ ಕಪ್ಪಷ್ಟು ಹಾಕ್ಕೋತಾ ಇದ್ದೀನಿ. ಹಾಗೆಯೇ ನಾವು ರುಬ್ಬಿಟ್ಕೊಂಡಿರೋ ಮಾವಿನ ಹಣ್ಣು ಪೇಸ್ಟು 1 ಕಪ್ಪಷ್ಟು ಹಾಕ್ಕೋಬೇಕು. 2 ಕಪ್ಪು ಕೋಕೋನಟ್ ಪುಡಿಗೆ ಅರ್ಧ ಕಪ್ಪು ಮಿಲ್ಕ್ ಪುಡಿ, ಅರ್ಧ ಕಪ್ಪು ಕಂಡೆನ್ಸ್ಡ್ ಮಿಲ್ಕ್ ಹಾಕ್ಕೊಂಡು 1 ಕಪ್ಪಷ್ಟು ರುಬ್ಬಿಟ್ಕೊಂಡಿರೋ ಮಾವಿನ ಹಣ್ಣಿನ ಪೇಸ್ಟನ್ನ ಹಾಕ್ಕೊಂಡು ಮತ್ತೆ ಲೋ ಫ್ಲೇಮಲ್ಲಿ ಒಂದು 4-5 ನಿಮಿಷ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ, 2 ನಿಮಿಷದವರೆಗೂ ನಾನು ಈ ಥರ ಬೇಯಿಸ್ಕೊಂಡಿದ್ದೀನಿ. ಈಗ 1 ಚಮಚ ತುಪ್ಪನ ಹಾಕ್ಕೊಂಡು ಮತ್ತೆ ಇದನ್ನು ನಾನು ಈ ಥರ ಕೈ ಬಿಡ್ದಿರ ಬೇಯಿಸ್ಕೋಬೇಕು. ಇಲ್ಲದ್ರೆ ಸೀದೋಗ್ಬಿಡುತ್ತೆ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ನೋಡಿ, ತಳ ಬಿಡ್ತಾ ಇದೆ. ಈಗ ಈ ಥರ ತಳ ಬಿಡಬೇಕು. ಮತ್ತೆ ನಾವು 1-2 ನಿಮಿಷ ಇದನ್ನು ಗಟ್ಟಿಗಾಗೋವರೆಗೂ ಫ್ರೈ ಮಾಡ್ಕೋಬೇಕು. ಆಲ್ಮೋಸ್ಟು ಇದು ಗಟ್ಟಿಗಾಗ್ತಾ ಇದೆ. ನೋಡಿ, ನಾವು ಯಾವ ಕಡೆ ತಿರುಗಿಸ್ತೀವಿ ಆ ಕಡೆ ಹಾಗೆ ಕುತ್ಕೋತಾ ಇದೆ, ತಳ ಅಂಟ್ಕೋತಾ ಇಲ್ಲ. ಈ ಹದ ಬರೋವರೆಗೂ ಬೇಯಿಸ್ಕೋಬೇಕು. ನೋಡಿ, 4-5 ನಿಮಿಷ ಅಂತೇಳಿದೆ. ಕರೆಕ್ಟಾಗಿ 4-5 ನಿಮಿಷಕ್ಕೆ ಇದು ರೆಡಿ ಆಗಿಬಿಡುತ್ತೆ. ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಟ್ಟು ತಕ್ಷಣವೇ ಇದನ್ನು ಒಂದು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಹಾಗೆಯೇ ಸ್ಟವ್ ಮೇಲೇ ಇಟ್ಬಿಡಬೇಡಿ, ಗಟ್ಟಿ ಆಗಿಬಿಡುತ್ತೆ. ಈ ಥರ ಎಲ್ಲನೂ ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇದನ್ನು ತಣ್ಣಗಾಗಕ್ಕೆ ಬಿಟ್ಬಿಡೋಣ. ಒಂದು 10 ನಿಮಿಷ ಬಿಟ್ಟರೆ ತಣ್ಣಗಾಗತ್ತೆ. ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಬಿಡೋಣ. ಇವಾಗ ನಮಗೆ ಎಷ್ಟು ದೊಡ್ಡ ಸೈಜ್ ಬೇಕೋ ಅಷ್ಟು ಉಂಡೆನ ತಗೊಂಡು ಈ ಥರ ರೌಂಡಾಗಿ ಉಂಡೆ ಕಟ್ಕೋಬೇಕು. ಇಲ್ಲಿ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಉಂಡೆನ ಮಾಡ್ಕೋತಾ ಇದ್ದೀನಿ ನಾನು. ಇಷ್ಟು ಮಾಡಿದ್ರೆ ಸಾಕು, ಚೆನ್ನಾಗಿರುತ್ತೆ. ನೋಡಿ, ಉಂಡೆ ಎಲ್ಲ ಕಟ್ಟಿಟ್ಕೊಂಡಿದ್ದೀನಿ. ಸ್ವಲ್ಪ ಕೋಕೋನಟ್ ಪುಡಿಯಲ್ಲಿ ಇದನ್ನು ಈ ಥರ ಡೆಕೋರೇಟ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡೋಕ್ಕೂ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಉಂಡೆನೂ ಮಾಡಿಟ್ಕೊಂಡಿದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಇದೆ. ತಿನ್ನೋಕ್ಕೂ ಅಷ್ಟೇ ಸಖತ್ತಾಗಿರುತ್ತೆ ಟೇಸ್ಟು. ಸ್ವಲ್ಪ ಪಿಸ್ತಾ ಇತ್ತು ಅಂತ ಪುಡಿ ಮಾಡಿಕೊಂಡು ಮೇಲೆ ಗಾರ್ನಿಷ್ ಮಾಡ್ಕೊತಿದ್ದೀನಿ. ಪಿಸ್ತಾ ಇಲ್ಲ ಅಂತಂದರೆ ಬಾದಾಮಿ, ಗೋಡಂಬಿ ಯಾವುದಿದ್ರೂ ಪರವಾಗಿಲ್ಲ, ಪುಡಿ ಮಾಡಿಕೊಂಡು ಮೇಲೆ ಸ್ವಲ್ಪ ಈ ಥರ ಗಾರ್ನಿಷ್ ಮಾಡ್ಕೊಳ್ಳಿ. ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ರೆಡಿಯಾಗಿದೆ.
ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನೋದಕ್ಕೂ ಅಷ್ಟೇ ಸಖತ್ತಾಗಿರುತ್ತೆ. ಮಾವಿನ ಹಣ್ಣನ್ನು ನಾವು ಹಾಗೆ ತಿನ್ನೋದಕ್ಕಿಂತ ಈ ಥರ ಏನಾದರೂ ಸ್ಪೆಷಲಾಗಿ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮನೇಲಿ ಮಕ್ಕಳಿಂದ ದೊಡ್ಡೋರವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಸಖತ್ತಾಗಿದೆ ರೆಸಿಪಿ ಮಾತ್ರ. ಖಂಡಿತ ಈ ಮಾವಿನ ಹಣ್ಣು ಕಾಲದಲ್ಲಿ ಒಂದು ಸಲ ಆದರೂ ಈ ಥರ ರೆಸಿಪಿನ ಮಾಡಿಕೊಡಿ, ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಈ ಥರ ಮನೆ ಅಡುಗೆಗಳಿಗೆ ರುಚಿಯಾದ ರೆಸಿಪಿಗಳಿಗೆ ದಯವಿಟ್ಟು ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ದಯವಿಟ್ಟು ಶೇರ್ ಮಾಡಿ, ಒಂದು ಕಮೆಂಟ್ ಮತ್ತು ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.